ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಶಂಕರ್ ರಾವ್ ಇವರು ಬರೆದ ಮಹಾತ್ಮರ ಮಹಾತ್ಮ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಈ ಒಂದು ದೀರ್ಘ ಪಠ್ಯದ ಪ್ರಶ್ನೋತ್ತರವನ್ನು ನಾವು ಗಮನಿಸೋಣ. ಮೊದಲಿಗೆ ನಾವು ಶಂಕರ ರಾವ್ ಇವರ ಪರಿಚಯ ನೋಡೋಣ. ಮಹಾತ್ಮರ ಮಹಾತ್ಮ ಸ್ವಾಮಿ ವಿವೇಕಾನಂದ ಎಂಬ ಕಿರು ಹೊತ್ತಿಗೆಯ ಲೇಖಕ ಶ್ರೀ ಶಂಕರ್ ರಾವ್ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಚಕ್ಕೋಡಬೈಲು ಗ್ರಾಮದ ಕೃಷಿ ಕುಟುಂಬದವರು. ಇವರು ಮಂಗಳೂರಿನ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಸಮಾಜಶಾಸ್ತ್ರ ಉಪನ್ಯಾಸಕರು. ಪ್ರಕೃತ ಇವರು ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಶಂಕರ್ ರಾವ್ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳು, ಮುಖ್ಯವಾದಂತಹ ಕೃತಿಗಳು ಯಾವುದು ಅಂತ ನೋಡೋಣ. ಶಂಕರ್ ರಾವ್ ಇವರು ಪಠ್ಯಪುಸ್ತಕಗಳನ್ನು ಮಾತ್ರವಲ್ಲದೆ ಇತರ ಸುಮಾರು 25 ಪುಸ್ತಕಗಳನ್ನು ರಚಿಸಿದ್ದಾರೆ. ಅಲ್ಲದೆ ಅವುಗಳ ಸಂಪಾದಕರಾಗಿಯೂ ಕೂಡ ಒಂದು ಗ್ರಂಥಗಳನ್ನು ಹೊರತಂದಿದ್ದಾರೆ. ಮಹಾತ್ಮರ ಮಹಾತ್ಮ ಸ್ವಾಮಿ ವಿವೇಕಾನಂದ, ದೇಶಭಕ್ತ ಸುಭಾಷ್ ಚಂದ್ರ ಬೋಸ್, ಕ್ರಾಂತಿಕಾರರ ಕ್ರಾಂತಿವೀರ ವೀರ ಸಾವರ್ಕರ್, ರಾಜಿರಹಿತ ತತ್ವಾದರ್ಶ ಬದ್ಧತೆಯ ಸಮಾಜ ಚಿಂತಕ ಪಂಡಿತ ದೀನದಯಾಳ ಉಪಾಧ್ಯಾಯ, ಅಯೋಧ್ಯ ಕಾರ್ಯಾಚರಣೆ, 1857ರ ಸ್ವಾತಂತ್ರ್ಯ ಸಮರ 150ನೇ ವರ್ಷಾಚರಣೆ, ಬಾಂಗ್ಲಾದೇಶದ ನುಸುಳುಕೋರರು, ಭಾರತದ ಭಾರತೀಯ ವಿಜ್ಞಾನಿಗಳು, ದೇವಾಂಶ ಸಂಭೂತ ಧರ್ಮ ದೀಪಕರು, ಮರೆಯಲಾಗದ ರಾಜಕೀಯ ನೇತಾರರು, ಅವಿಸ್ಮರಣೀಯ ಸಮಾಜ ಸುಧಾರಕರು, ಧ್ಯೇಯವಾದಿ ರಾಷ್ಟ್ರ ನಾಯಕರು, ಇವೇ ಮೊದಲಾದ ಜೀವನ ಚರಿತ್ರೆ ಹಾಗೂ ರಾಷ್ಟ್ರ ಜಾಗೃತಿಯ ವಿಚಾರ ಪ್ರಧಾನವಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು 8 ಅಂಕದ ಪ್ರಶ್ನೆ ನೋಡೋಣ. ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಬಾಲ್ಯದ ಕುರಿತು ಬರೆಯಿರಿ. ಈ ಪ್ರಶ್ನೆ ಬಂದರೆ ಮುಂದೆ ನಾನು ಹೇಳುವಂತಹ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ. ವಿವೇಕಾನಂದರ ಜೀವನವು ಒಂದು ಸುಂಟರ ಗಾಳಿ ಇದ್ದಂತೆ. ಅದು 10 ಹಲವು ಅದ್ಭುತ ಘಟನೆಗಳಿಂದ ಕೂಡಿದ್ದು ಪ್ರಚಂಡ ವೇಗದಲ್ಲಿ ಚಲಿಸುತ್ತದೆ. ಅವರು ಸನ್ಯಾಸಿಗಳಾಗಿದ್ದರೂ ಜಗದ ಜಂಜಾಟಗಳನ್ನು ಬಿಟ್ಟ ವಿರಕ್ತ ಸನ್ಯಾಸಿಗಳ ಗುಂಪಿಗೆ ಸೇರಿದವರಲ್ಲ. ಅವರು ಕಠೋರ ಸನ್ಯಾಸಿಗಳಾಗಿದ್ದುದರ ಜೊತೆಗೆ ವೀರ ದೇಶಭಕ್ತರು, ಕಲೋಪಾಸಕರು, ದೊಡ್ಡ ಕರ್ಮಯೋಗಿಗಳು, ಭಕ್ತ ಶ್ರೇಷ್ಠರು ಹಾಗೂ ಜ್ಞಾನಸಿದ್ಧರೂ ಆಗಿದ್ದರು. ಅವರ ಬಗ್ಗೆ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳುವಂತಹ ಮಾತುಗಳು ಈ ರೀತಿ ಇವೆ. ಅವರದೊಂದು ಅದ್ಭುತ ವ್ಯಕ್ತಿತ್ವ, ಎಣೆಯಿಲ್ಲದ ತ್ಯಾಗ, ಎಡೆಬಿಡದ ಕಾರ್ಯಶೀಲತೆ, ಸೀಮಾತೀತವಾದ ಪ್ರೀತಿ, ಆಳವಾದ ಮತ್ತು ಬಹುಮುಖ್ಯ ಪ್ರತಿಭೆಯ ಬುದ್ಧಿಮತ್ತೆ, ವಿಪುಲವಾದ ಭಾವಸಂಪತ್ತಿಗೆ, ಕರುಣಾಹೀನವಾದ ವೈಚಾರಿಕ ದಾಳಿ. ಆದಾಗ್ಯೂ ಇವೆಲ್ಲದರ ಜೊತೆ ಮಗುವಿನ ಮುಗ್ಧತೆಯ ವ್ಯಕ್ತಿತ್ವ ಅವರದು. ಅತ್ಯುನ್ನತ ಶ್ರೇಣಿಯ ಯೋಗಿ ಶ್ರೇಷ್ಠರವರು. ಸುಭಾಷ್ ಚಂದ್ರ ಬೋಸರು ವಿವೇಕಾನಂದರ ಬಗ್ಗೆ ಹೇಳಿದ ಈ ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ಕನ್ನಡಿಯನ್ನು ಹಿಡಿದ ಹಾಗಿವೆ. ಸ್ವಾಮಿ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು, ಅಂದರೆ ಹಿಂದಿನ ಹೆಸರು ನರೇಂದ್ರ. ಕಲ್ಕತ್ತಾದ ಸಿಮ್ಲಾ ಭಾಗದಲ್ಲಿ ವಾಸವಾಗಿದ್ದ ಪ್ರಸಿದ್ಧ ದತ್ತ ವಂಶಕ್ಕೆ ಸೇರಿದ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಎಂಬ ದಂಪತಿಗಳ ಸುಪುತ್ರನಾಗಿ 1863ರ ಜನವರಿ 12ರಂದು ವಿವೇಕಾನಂದರ ಅರ್ಥಾತ್ ನರೇಂದ್ರರ ಜನನವಾಯಿತು. ಸಾಕಷ್ಟು ವರಮಾನದೊಂದಿಗೆ ವಕೀಲಿ ವೃತ್ತಿಯನ್ನು ನಡೆಸ್ತಾ ಇದ್ದಂತಹ ವಿಶ್ವನಾಥ ದತ್ತ ಅಂದರೆ ವಿವೇಕಾನಂದರ ತಂದೆ, ಇವರು 19ನೇ ಶತಮಾನದ ಆಂಗ್ಲೇಯ ವಿದ್ಯಾಭ್ಯಾಸದ ಪ್ರಭಾವದಿಂದ ಧಾರ್ಮಿಕತೆ ಹಾಗೂ ಆಧ್ಯಾತ್ಮಿಕತೆಯ ಬಗ್ಗೆ ಅಷ್ಟಾಗಿ ಒಲವು ಹೊಂದಿರದೇ ಇದ್ದರೂ ಕೂಡ ಹೃದಯವಂತಿಕೆಯುಳ್ಳ ಮೇಧಾವಿಯಾಗಿದ್ದರು. ವಿಶಾಲವಾದಂತಹ ಜಗತ್ತಿನ ಅನುಭವದೊಂದಿಗೆ ಲಲಿತಕಲೆ ಮತ್ತು ಸಾಹಿತ್ಯಗಳಲ್ಲಿ ಅಭಿರುಚಿ ತಳೆದಿದ್ದ ಆತ ಉದಾರಿಯಾಗಿದ್ದು, ಬಡಬಗ್ಗರಿಗೆ, ದಲಿತರಿಗೆ ಮನಪೂರ್ವಕವಾಗಿ ಅವರು ನೆರವನ್ನು ನೀಡುತ್ತಿದ್ದರು. ಕಾಯಸ್ಥ ಕ್ಷತ್ರಿಯ ಕುಲಕ್ಕೆ ಸೇರಿದ ವಿಶ್ವನಾಥ ದತ್ತರ ವಿಶಾಲ ಭವನವು ಧನ ಜನ ಪೂರ್ಣವಾಗಿದ್ದು ಒಂದು ಬಗೆಯ ರಾಜಾಶ್ರಯವೇ ಆಗಿತ್ತು.
ತನಗೆ ಸ್ವತಃ ನಂಬಿಕೆ ಇಲ್ಲದೇ ಇದ್ದರೂ ಸಾಧು ಸನ್ಯಾಸಿಗಳಿಗೆ ಆಶ್ರಯ ನೀಡುವಲ್ಲಿ ಹಿಂತೆಗೆಯುವ ಸ್ವಭಾವ ಆತನದಲ್ಲ. ಆತನಲ್ಲಿಗೆ ಸಹಾಯ ಬೇಡಿ ಬಂದು ಬರಿಗೈಯಿಂದ ಹಿಂತಿರುಗುವ ಪ್ರಮೇಯ ಯಾರಿಗೂ ಬರುತ್ತಿರಲಿಲ್ಲ. ಅಂದರೆ ಅಷ್ಟು ಅವರು ಸಹಾಯವನ್ನು ಮಾಡ್ತಾಯಿದ್ರು. ಇನ್ನು ವಿವೇಕಾನಂದರ ತಾಯಿ ವಿಶ್ವನಾಥ ದತ್ತರ ಪತ್ನಿ ಭುವನೇಶ್ವರಿ ದೇವಿ ಆತನಿಗೆ ಅನುರೂಪಳಾದ ಪತ್ನಿಯಾಗಿದ್ದಳು. ಒಂದೆನಿತು ಚಾರ್ವಾಕನಾಗಿದ್ದ ತನ್ನ ಪತಿಯ ಭಕ್ತಿಹೀನತೆಗೆ ಪ್ರಾಯಶ್ಚಿತ್ತ ಮಾಡುತ್ತಿದ್ದಳು ಎಂಬಂತೆ ಅಗಾಧ ಧಾರ್ಮಿಕತೆಯೊಂದಿಗೆ ಈಶ್ವರ ಆರಾಧನೆ ಮಾಡುತ್ತಿದ್ದಳು. ಅಪಾರ ಭಕ್ತಿ ಪಾರಾಯಣೆಯಾಗಿದ್ದ ಆಕೆ ಪೂಜೆ, ವ್ರತ, ಭಜನೆಗಳನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಳು. ಹಾಗೆ ರಾಮಾಯಣ ಮತ್ತು ಮಹಾಭಾರತವನ್ನು, ಈ ಗ್ರಂಥಗಳನ್ನು ಪ್ರತಿನಿತ್ಯವೂ ಕೂಡ ಓದ್ತಾ ಇದ್ಲು. ತನ್ನ ನಡೆನುಡಿಗಳಲ್ಲಿ ರಾಣಿಯ ಗಾಂಭೀರ್ಯವನ್ನು ಅಳವಡಿಸಿಕೊಂಡಿದ್ದ ಆಕೆ ಕೂಡ ಎಲ್ಲರ ಗೌರವಾದರಗಳಿಗೆ ಪಾತ್ರಳಾಗಿದ್ದಳು. ಹಾಗೆ ಧರ್ಮ ಗ್ರಂಥಗಳಲ್ಲಿ ಬರುವ ತ್ಯಾಗಿಗಳ, ತಪಸ್ವಿಗಳ, ವೀರಪುಂಗವರ, ಸತ್ಯಸಂಧರ ಆದರ್ಶ ಅವಳಲ್ಲಿ ರಕ್ತಗತವಾಗಿತ್ತು. ವಿಶ್ವನಾಥ ಭುವನೇಶ್ವರಿಯವರಿಗೆ 2 ಮಕ್ಕಳಿದ್ದರೂ ಒಂದು ಗಂಡು ಮಗುವಿಗಾಗಿ ಅವರು ಹಂಬಲಿಸ್ತಾ ಇದ್ರು. ಇದಕ್ಕಾಗಿ ಕಾಶಿಯ ವಿಶ್ವೇಶ್ವರ ದೇವನಿಗೆ ಹರಕೆ ಹೊತ್ತಿದ್ದ ಭುವನೇಶ್ವರಿ ದೇವಿ ತನ್ನ ಬಹಳಷ್ಟು ಸಮಯವನ್ನು ಪೂಜೆ ಹಾಗೂ ಧ್ಯಾನಗಳಲ್ಲಿ ಕಳೀತಾ ಇದ್ಲು. ತನಗೆ ಮುದ್ದಾದ ಗಂಡು ಮಗುವೊಂದನ್ನು ಕರುಣಿಸಬೇಕು ಎಂಬ ಆಕೆಯ ಪ್ರಾರ್ಥನೆಗೆ ದೇವರು ಒಲಿದನೋ ಎಂಬಂತೆ ಆಕೆ ಒಂದು ದಿನ ಕನಸನ್ನು ಕಾಣುತ್ತಾಳೆ. ಆ ಕನಸಿನಲ್ಲಿ ಪರಶಿವನೇ ಚಿಕ್ಕ ಮಗುವಿನ ರೂಪವನ್ನು ಧರಿಸಿ ಆಕೆಯ ತೊಡೆಯ ಮೇಲೆ ಕುಳಿತು ಆಡತೊಡಗಿದಂತಹ ದೃಶ್ಯ ಅವಳಿಗೆ ಕನಸಿನಲ್ಲಿ ಕಾಣ್ತದೆ. ಆ ಕನಸನ್ನು ತನ್ನ ಗಂಡನಾದಂತಹ ವಿಶ್ವನಾಥ ದತ್ತರಿಗೆ ತಿಳಿಸಿದಾಗ ಆತನು ಕೂಡ ಹರ್ಷಿತನಾಗ್ತಾನೆ. ದಂಪತಿಗಳ ಪ್ರಾರ್ಥನೆಗೆ ದೇವರು ಒಲಿದಂತೆ ಭುವನೇಶ್ವರಿ ದೇವಿ 1863 ಜನವರಿ 12ರಂದು ಸೂರ್ಯೋದಯಕ್ಕೆ 6 ನಿಮಿಷ ಮುಂಚೆ ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಆ ಶುಭ ಮುಹೂರ್ತದಲ್ಲಿ ಜನಿಸಿದ ಶಿಶು ಮುಂದೆ ವಿಶ್ವವಿಜೇತನಾಗಲಿದ್ದಾನೆ ಎಂದು ಆ ತಾಯಿಗೆ ಪ್ರಾಯಶಃ ಆಗ ತಿಳಿದಿರಲಿಕ್ಕಿಲ್ಲ. ಮಗುವಿಗೆ ಆತನ ಅಜ್ಜ ದುರ್ಗಾಚರಣ ದತ್ತ, ಅಂದರೆ ವಿಶ್ವನಾಥ ದತ್ತನ ತಂದೆಯಾಗಿದ್ದು, ಶ್ರೀಮಂತಿಕೆ ನಡುವೆಯೂ ವಿರಕ್ತಿ ಮೂಡಿ ಗೃಹತ್ಯಾಗ ಮಾಡಿ ಆತ ಸನ್ಯಾಸಿಯಾಗಿ ಕಣ್ಮರೆಯಾದತ. ಅಂದರೆ ಆತನ ಜ್ಞಾಪಕಾರ್ಥವಾಗಿ ದುರ್ಗಾದಾಸನೆಂಬ ಹೆಸರಿಡುವ ಯತ್ನವನ್ನು ನಡೆದರೂ ಕೂಡ ಕಾಶಿಯ ವಿಶ್ವೇಶ್ವರನ ಕೃಪೆಯಿಂದಲೇ ಆತ ಜನಿಸಿದ್ದನು ಎಂಬುದನ್ನು ನಂಬಿದಂತಹ ಭುವನೇಶ್ವರಿ ದೇವಿಯ ಇಚ್ಛೆಯಂತೆ ಆತನಿಗೆ ವೀರೇಶ್ವರ ಎನ್ನುವಂಥ ನಾಮಕರಣವನ್ನು ಮಾಡ್ತಾರೆ. ಅನ್ನಪ್ರಾಶನದ ಸಮಯದಲ್ಲಿ ಮಗುವಿಗೆ ನರೇಂದ್ರನಾಥ ಎನ್ನುವಂಥ ಹೆಸರಿಡಲಾಗಿತ್ತು. ಕೊನೆಗೆ ಅದೇ ಪ್ರಚಲಿತವಾಗ್ತದೆ, ಅಂದರೆ ಅದೇ ಹೆಸರಿಂದ ಪ್ರಸಿದ್ಧನಾಗ್ತಾನೆ. ಹಾಗೆ ತಂದೆ ತಾಯಿಯರು ಆತನನ್ನು, ಈ ಮಗುವನ್ನು ಬಿಲೆ ಅಂತ ಕರೀತಾ ಇದ್ರು. ಈ ಹೆಸರು ನೆನಪಲ್ಲಿಟ್ಕೊಳ್ಳಿ. ಈ ನರೇಂದ್ರ ವಿಪರೀತ ತುಂಟಾಟಿಕೆಯ ಸ್ವಭಾವ. ಗದರಿಸಿದರೆ ಸುಮ್ಮನಾಗುವ ಜಾಯಮಾನ ಆತನದಲ್ಲ. ಯಾವುದರ ಬಗ್ಗೆಯೂ ಅಂಜಿಕೆ, ಅಳುಕು, ಹಿಂಜರಿಕೆ ಎಂಬುದು ಆತನಿಗೆ ಇರಲಿಲ್ಲ. ಅಕ್ಕಂದಿರನ್ನು ಕಾಡಿಸುವುದು, ಪೀಡಿಸುವುದು ಹಾಗೂ ಪ್ರಾಣಿ ಪಕ್ಷಿಗಳೊಂದಿಗೆ ಆಡುವುದು ಎಂದರೆ ನರೇಂದ್ರನಿಗೆ ಬಲು ಇಷ್ಟ. ಯಾರಿಗೂ ಹೆದರದೆ, ಬಗ್ಗದೆ, ತಗ್ಗದೆ, ಮನಸ್ಸಿಗೆ ಬಂದಂತೆ ವರ್ತಿಸುವುದು ಈ ಪುಟ್ಟ ಬಾಲಕನ ಪ್ರವೃತ್ತಿ. ಈ ತುಂಟತನದಷ್ಟೇ ಕರುಣಾಮಯ್ಯೋ ಆಗಿದ್ದ ನರೇಂದ್ರ ಭಿಕ್ಷುಕರು ಮನೆಗೆ ಬಂದರೆ ಸಾಕು, ಕೈಗೆ ಸಿಕ್ಕುದನ್ನು ಕೊಟ್ಟು ಬಿಡ್ತಾ ಇದ್ದ. ಹೀಗೆ ಮಾಡ್ತಾನೆ ಅಂತ ಕೋಣೆಯಲ್ಲಿ ಕೂಡಿ ಹಾಕಿದರೆ ಕಿಟಕಿಯ ಮೂಲಕ ಕೈಗೆ ಸಿಕ್ಕಿದ್ದನ್ನು ಭಿಕ್ಷುಕರಿಗೆ ಎಸೆದು ಬಿಡ್ತಾ ಇದ್ದ. ಮಗನ ತಂಟೆಕೋರತನವನ್ನು ಸಹಿಸಲಾರದ ಭುವನೇಶ್ವರಿ ದೇವಿ ಮಗನನ್ನು ಕರುಣಿಸು ಎಂದು ಆ ದೇವರನ್ನು ಬೇಡಿದರೆ ಮಂಗನನ್ನು ಕೊಟ್ಟಿದ್ದಾನೆ. ತಾನೇ ಮಗುವಾಗಿ ಬರುವ ಬದಲು ತನ್ನ ಗಣದಲ್ಲಿದ್ದ ತುಂಟ ಮಾರಿ ಭೂತವನ್ನು ಕಳಿಸಿದ್ದಾನೆ ಎಂದು ಹೇಳುವುದೂ ಉಂಟು. ಆದರೆ ತಾಯಿ ಮಗುವಿಗೆ ಹೀಗೆ ಹೇಳ್ತಾ ಇದ್ಲಂತೆ, ತಂಟೆ ಮಾಡಿದವರನ್ನು ಶಿವನು ಕೈಲಾಸಕ್ಕೆ ಸೇರಿಸುವುದಿಲ್ಲ ಎಂದು ಹೆದರಿಸಿದಾಗ ಮಾತ್ರ ಸುಮ್ಮನಾಗಿ ತಾಯಿಯ ಮಾತನ್ನು ಕೇಳ್ತಾ ಇದ್ದ. ಮಗನನ್ನು ನಿಯಂತ್ರಿಸಲು, ಸುಧಾರಿಸಲು ತಾಯಿ ಇಬ್ಬರು ದಾದಿಯರನ್ನು ಗೊತ್ತು ಮಾಡಬೇಕಾಯಿತು. ನರೇಂದ್ರನ ಬಾಲಲೀಲೆಗಳು ಅಷ್ಟು ಅಪಾರವಾಗಿದ್ದವು. ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬಂತೆ ಈ ಬಾಲಲೀಲೆಗಳು ನರೇಂದ್ರ ಮುಂದೆ ಏನಾಗಬಹುದು ಎಂಬುದರ ಸೂಚಕವಾಗಿತ್ತು. 6ನೆಯ ವಯಸ್ಸಿಗೆ ನರೇಂದ್ರನ ವಿದ್ಯಾಭ್ಯಾಸ ಪ್ರಾರಂಭವಾಗ್ತದೆ. 7 ವರ್ಷದವನಿದ್ದಾಗ ಆತನನ್ನು ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರರ
ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಟ್ ಶಾಲೆಗೆ ಸೇರಿಸ್ತಾರೆ. ಮುಂದೆ ಜನರಲ್ ಅಸೆಂಬ್ಲೀಸ್ ಇನ್ಸ್ಟಿಟ್ಯೂಷನ್ಗೆ ಸೇರಿದ ನರೇಂದ್ರ 1881ರಲ್ಲಿ FA ಪರೀಕ್ಷೆಗಳನ್ನು, 1884ರಲ್ಲಿ BA ಪರೀಕ್ಷೆಯನ್ನು ಮುಗಿಸ್ತಾರೆ. ಶಿಕ್ಷಣದ ಜೊತೆಗೆ ಸಂಗೀತವನ್ನು ಕಲಿತ ನರೇಂದ್ರ ಸುಶ್ರಾವ್ಯವಾಗಿ ಹಾಡುತ್ತಾ ಇದ್ರು. ಆತನ ಹಾಡುಗಾರಿಕೆಯನ್ನು ಮುಂದೆ ಸ್ವತಃ ರಾಮಕೃಷ್ಣ ಪರಮಹಂಸರೇ ತುಂಬ ಮೆಚ್ಚಿದ್ದುಂಟು. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕವನ್ನು ಓದಿಕೊಳ್ಳಿ ಸ್ವಲ್ಪ. ಇನ್ನು 2ನೇ ಪ್ರಶ್ನೆ ಇದೆ ನೋಡಿ. ಸ್ವಾಮಿ ವಿವೇಕಾನಂದರ ಜೀವನಾದರ್ಶದ ಕುರಿತು ಬರೆಯಿರಿ. ಸ್ವಾಮಿ ವಿವೇಕಾನಂದರು ಭಾರತಕ್ಕಾಗಿ ಮತ್ತು ಭಾರತೀಯರ ಉದ್ಧಾರಕ್ಕಾಗಿ ನೀಡಿದ ಕೊಡುಗೆ ಇನ್ನೊಬ್ಬರಿಗೆ ಸಾಧ್ಯವೇ ಇಲ್ಲದೇ ಇರುವಂಥದ್ದು. ಇನ್ನೊಬ್ಬ ವಿವೇಕಾನಂದ ಹುಟ್ಟಿ ಬಂದಾಗ ಮಾತ್ರ ಈ ವಿವೇಕಾನಂದ ಏನು ಮಾಡಿದ್ದಾನೆ ಎಂಬುದು ಅರ್ಥವಾದೀತು ಎಂದು ಸ್ವತಃ ವಿವೇಕಾನಂದರೇ ತಾವು ಸಾಯುವ ಮೊದಲು ಉದ್ಗರಿಸಿದ್ದರು. ಅವರು ಮಾಡಿದ ಸಾಧನೆಯ ಸಮಗ್ರ ಪಟ್ಟಿಯನ್ನು ಕೊಡುವುದು ಇಲ್ಲಿ ಸಾಧ್ಯವಾಗದಿದ್ದರೂ ಕೂಡ ಅವರ ಕೆಲ ಪ್ರಮುಖ ಕೊಡುಗೆಗಳನ್ನು ಮಾತ್ರ ಉಲ್ಲೇಖಿಸಬಹುದು. ಅವರ ಸಾಧನೆಯೇ ಅವರ ಜೀವನ ದರ್ಶನ. ಸ್ವಾಮಿ ವಿವೇಕಾನಂದರು ಭಾರತೀಯರಲ್ಲಿ ಅವರು ಕಳೆದುಕೊಂಡಿದ್ದ ಸ್ವಾಭಿಮಾನವನ್ನು ತುಂಬಿದ್ದರು. ಆತ್ಮ ಜಾಗೃತಿಯನ್ನು ಮೂಡಿಸಿದರು. ಕರ್ತವ್ಯ ಪ್ರಜ್ಞೆಯನ್ನು ಕೆರಳಿಸಿದರು. ಅಪ್ಪಟ ದೇಶಭಕ್ತರಾಗಿದ್ದ ಸ್ವಾಮೀಜಿ ಭಾರತೀಯರಲ್ಲಿ ಸುಪ್ತವಾಗಿದ್ದ ದೇಶಭಕ್ತಿಯನ್ನು ಬಡಿದೆಬ್ಬಿಸಿ ದೇಶ ಪ್ರೇಮಿಗಳಿಗೆ ರಾಷ್ಟ್ರದೇವೋ ಭವ ಎಂಬ ದೇಶಭಕ್ತಿಯ ಹೊಸ ಪರಿಕಲ್ಪನೆಯನ್ನು ನೀಡಿದರು. 1857ರ ಹೋರಾಟದ ನಂತರದಲ್ಲಿ ಸೃಷ್ಟಿಯಾಗಿದ್ದ ಶೂನ್ಯವನ್ನು ನಿವಾರಿಸಿ ಪ್ರಬಲವಾದ ಸ್ವಾತಂತ್ರ್ಯ ಹೋರಾಟವೊಂದಕ್ಕೆ ನಾಂದಿ ಹಾಡಿದರು. ಜಾತಿ, ಮತ, ಭಾಷೆ, ಪ್ರಾದೇಶಿಕತೆ ಎಂಬ ಭೇದವಿಲ್ಲದೆ ಇಡೀ ದೇಶದ ಯುವ ಸಮುದಾಯಕ್ಕೆ ಅತ್ಯುನ್ನತ ಚಾರಿತ್ರ್ಯದ ಒಂದು ಶಾಶ್ವತ ಆದರ್ಶ ಮಾದರಿಯಾಗಿ ಉಳಿದರು. ಪಾಶ್ಚಾತ್ಯ ಸಂಸ್ಕೃತಿಯ ಎದುರು ಕಳೆಗುಂದತೊಡಗಿದ್ದ ಭಾರತದ ಸನಾತನ ಧರ್ಮ, ಸಂಸ್ಕೃತಿ, ಪರಂಪರೆ ಹಾಗೂ ಆಧ್ಯಾತ್ಮಿಕ ಸಂಪತ್ತಿನ ಬಗ್ಗೆ ಭಾರತೀಯರಿಗೆ ಅಪಾರ ಹೆಮ್ಮೆ ಮೂಡುವಂತೆ ಮಾಡಿದರು. ಕ್ರೈಸ್ತ ಮತದ ಅಬ್ಬರದ ಪ್ರಚಾರಕ್ಕೆ ಹಾಗೂ ಮತಾಂತರಕ್ಕೆ ಬಲವಾದ ತಡೆಗೋಡೆಯನ್ನು ಒಡ್ಡಿ ಹಿಂದೂ ಧರ್ಮವನ್ನು ಕಷ್ಟದಿಂದ ಸಂರಕ್ಷಿಸಿದರು. ಪಾಶ್ಚಾತ್ಯ ಜಗತ್ತಿನಲ್ಲಿ ಭಾರತದ ಬಗೆಗೆ ಇದ್ದ ಹೀನ ಭಾವನೆಯನ್ನು ನಿವಾರಣೆ ಮಾಡಿ ಭಾರತದ ಧರ್ಮ ಹಾಗೂ ಸಾಂಸ್ಕೃತಿಕ ಸಂಪತ್ತಿನ ಬಗ್ಗೆ ಗೌರವ ಉತ್ಪನ್ನವಾಗುವಂತೆ ಮಾಡಿದರು. ಭೌತಿಕ ಸಂಪತ್ತಿಗಿಂತಲೂ ಮಿಗಿಲಾದುದು ಮತ್ತು ಶಾಶ್ವತವಾದುದು ಆಧ್ಯಾತ್ಮಿಕ ಸಂಪತ್ತು ಎಂಬುದನ್ನು ಅವರು ಮನವರಿಕೆ ಮಾಡಿಕೊಟ್ಟರು. ಭಾರತದ ಸಾಮಾನ್ಯ ಜನರು ಹಾಗೂ ಬಡಬಗ್ಗರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾದ ಅಗತ್ಯವನ್ನು ಮನವರಿಕೆ ಮಾಡಿಕೊಟ್ಟ ಸ್ವಾಮೀಜಿ ಇದಕ್ಕಾಗಿಯೇ ದರಿದ್ರ ನಾರಾಯಣ ದೇವೋಭವ ಎಂಬ ಪರಿಕಲ್ಪನೆಯನ್ನು ಹುಟ್ಟುಹಾಕ್ತಾರೆ. ಸ್ತ್ರೀಯರ ಮತ್ತು ಜನಸಾಮಾನ್ಯರ ಶಿಕ್ಷಣ, ದಲಿತೋದ್ಧಾರ ಹಾಗೂ ಸಮಾಜ ಸುಧಾರಣೆಯ ತುರ್ತು ಅಗತ್ಯತೆಯ ಕುರಿತು ಚಿಂತನಶೀಲರೆಲ್ಲರ ಗಮನವನ್ನು ಸೆಳೀತಾರೆ. ಹಿಂದೂ ಧರ್ಮದ ಒಳಭೇದಗಳನ್ನು ತಿರಸ್ಕರಿಸದೆ ಮಾನ್ಯ ಮಾಡಿ ಅವು ಪರಸ್ಪರ ಪೂರಕವಾಗಿದೆಯೇ ವಿನಃ ವಿರೋಧಾತ್ಮಕವಾಗಿಲ್ಲ ಎಂಬುದನ್ನು ಒತ್ತಿ ಹೇಳುತ್ತಾ ಹಿಂದೂ ಧರ್ಮದ ಒಳಪಂಗಡಗಳ ವಿಷಮತೆಯನ್ನು ತಗ್ಗಿಸಲು ಯತ್ನಿಸಿದರು. ಭಾರತವನ್ನು ಪುಣ್ಯಭೂಮಿ, ತ್ಯಾಗಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಎಂದು ಮುಂತಾಗಿ ಕೊಂಡಾಡುತ್ತಾ ಸ್ವದೇಶಾಭಿಮಾನವನ್ನು ಜಾಗೃತಗೊಳಿಸಿ ದೇಶಭಕ್ತಿಯ ಅದ್ಭುತ ಕಂಪನವೊಂದನ್ನು ಹುಟ್ಟಿಸಿದರು. ಈ ಕಂಪನವೇ ಮುಂದೆ ಸ್ವಾತಂತ್ರ್ಯಾಂದೋಲನದ ರಣಘೋಷಕ್ಕೆ ಕಾರಣವಾಗ್ತದೆ. ಲೋಕಮಾನ್ಯ ತಿಲಕರಿಂದ ಭಾರತದ ರಾಷ್ಟ್ರೀಯತೆಯ ಜನಕ ಎಂಬ ಅಭಿಧಾನಕ್ಕೆ ಪಾತ್ರರಾದ ಸ್ವಾಮೀಜಿಯವರು ಹೆಚ್ಚಿನ ಎಲ್ಲ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿದಾತರಾಗಿದ್ದರು. ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂಬ ಅಭಿಧಾನ ಕೂಡ ಅವರಿಗೆ ಇದೇ ಕಾರಣಕ್ಕಾಗಿ ಬಂದಿರಬೇಕು. ಈ 21ನೇ ಶತಮಾನಕ್ಕೆ ಅನ್ವಯವಾಗುವಂತೆ ಸ್ವಾವಲಂಬನೆಯ ಮಹತ್ವವನ್ನು ಒತ್ತಿ ಹೇಳುತ್ತಾ ದೇಶಗಳು ವ್ಯಕ್ತಿಗಳ ಹಾಗೆ ತಮಗೆ ತಾವೇ ಸಹಾಯವಾಗಬೇಕು. ಪ್ರತಿಯೊಂದು ದೇಶ, ಪ್ರತಿಯೊಂದು ಸ್ತ್ರೀ ಪುರುಷ ಕೂಡ ತಮ್ಮ ಆತ್ಮೋದ್ಧಾರಕ್ಕೆ ತಾವೇ ಪರಿಹಾರೋಪಾಯ ಕಂಡುಕೊಳ್ಳಬೇಕು ಎಂದು ಸ್ವಾಮೀಜಿಯವರು ಗೀತೆಯಲ್ಲಿ ಉಲ್ಲೇಖವಿರುವ ಆತ್ಮೋದ್ಧಾರದ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಮಹಿಳೆಯರ ಹಾಗೂ ಜನಸಾಮಾನ್ಯರ ಉನ್ನತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಇಡೀ ದೇಶವನ್ನು ಎಚ್ಚರಿಸುವಂತೆ ಹೇಳಿದ ಮಾತೊಂದು ಮರೆಯಲಾಗದೇ ಇರುವಂಥದ್ದು. ಭಾರತದ ಜನಸಾಮಾನ್ಯರನ್ನು ಮತ್ತೊಮ್ಮೆ ವಿದ್ಯಾವಂತರನ್ನಾಗಿಸುವವರೆಗೂ, ಅನ್ನ, ಬಟ್ಟೆ, ವಸತಿಯನ್ನು ಒದಗಿಸಿ ಸರಿಯಾಗಿ ನೋಡಿಕೊಳ್ಳುವವರೆಗೂ ಎಷ್ಟೇ ರಾಜಕಾರಣ ನಡೆಸಿದರೂ ಅದರಿಂದ ಏನೂ ಪ್ರಯೋಜನವಿಲ್ಲ ಎಂಬ ಮಾತು ಇಂದಿಗೂ ಕೂಡ ಮಾರ್ಗದರ್ಶಕವಾಗಿಯೇ ಇದೆ. 3ನೇ ಪ್ರಶ್ನೆ ನೋಡಿ. ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀರಾಮಕೃಷ್ಣ ಇವರ ನಡುವಿನ ಸಂಬಂಧದ ಕುರಿತು ಬರೆಯಿರಿ. ಉತ್ತರ ನೋಡಿ.
ನರೇಂದ್ರ ಬೆಳೆಯುತ್ತಾ ಬಂದಂತೆ ಆಧ್ಯಾತ್ಮಿಕ ತುಡಿತಕ್ಕೆ ಬಲಿಯಾದ ಮನಸ್ಸು ಹೃದಯಗಳನ್ನು ಈಶ್ವರನಿರುವುದು ನಿಜವೇ, ಆತನನ್ನು ನೋಡಿದವರಿದ್ದಾರೆಯೇ, ಆತನಿರುವುದು ನಿಜವಾದರೆ ನಾನು ಅವನನ್ನು ನೋಡಲೇಬೇಕು ಎಂಬ ಚಿಂತೆಯ ಜ್ವಾಲೆ ಪೂರ್ಣವಾಗಿ ಅವರನ್ನು ಆವರಿಸಿಕೊಂಡು ಬಿಡುತ್ತದೆ. ನರೇಂದ್ರ ಈಗ ಬುದ್ಧಿಜೀವಿಗಳು, ಚಿಂತನಾಶೀಲರು ಮತ್ತು ಆಧ್ಯಾತ್ಮವಾದಿಗಳು ಎಂದು ಕರೆಯಿಸಿಕೊಂಡವರಲ್ಲಿ ಕೇಳುತ್ತಾ ಇದ್ದದ್ದು ಒಂದೇ ಒಂದು ಪ್ರಶ್ನೆ: ದೇವರಿದ್ದಾನೆಯೇ? ನೀವು ಆತನನ್ನು ನೋಡಿದ್ದೀರಾ ಎಂದು. ಅದೊಂದು ದಿನ ನರೇಂದ್ರ ಇದ್ದಕ್ಕಿದ್ದಂತೆ ಮಹರ್ಷಿ ದೇವೇಂದ್ರನಾಥ ಠಾಕೂರರ ಭವನಕ್ಕೆ ಹೋಗಿ ಬಾಗಿಲನ್ನು ನೂಕಿ ಒಳಹೊಕ್ಕು ಋಷಿವರ್ಯರ ಮುಂದೆ ನಿಂತು, ಮಹಾನೀಯರೇ, ತಾವು ದೇವರನ್ನು ನೋಡಿದ್ದೀರಾ ಎಂದು ದಿಟ್ಟ ದನಿಯಿಂದ ಪ್ರಶ್ನಿಸಿದರು. ಮಹರ್ಷಿಗಳು ಉತ್ತರಿಸುವುದಿಲ್ಲ. ನರೇಂದ್ರ ಇದೇ ಪ್ರಶ್ನೆಯನ್ನು 3 ಬಾರಿ ಕೇಳಿದಾಗ ಮಹರ್ಷಿಗಳು ತಡವರಿಸಿಕೊಳ್ಳುತ್ತಾ, ವತ್ಸ, ನಿನಗೆ ಋಷಿಯ ಕಣ್ಣುಗಳಿವೆ, ನಾನಂತೂ ದೇವರನ್ನು ನೋಡಿಲ್ಲ, ನೀನು ಪ್ರಯತ್ನಿಸಿದರೆ ಸಿಗಲೂಬಹುದು ಎಂದು ಹೇಳುತ್ತಾರೆ. ಅಲ್ಲಿಯೂ ನರೇಂದ್ರರಿಗೆ ನಿರಾಶೆಯಾಗುತ್ತದೆ. ಒಂದು ದಿನ ಕಾಲೇಜಿನಲ್ಲಿ ಆಂಗ್ಲ ಉಪಾಧ್ಯಾಯರಾದ ಪ್ರೊಫೆಸರ್ ಹೇಸ್ಟಿಯವರು ಆಂಗ್ಲ ಮಹಾಕವಿ ವರ್ಡ್ಸ್ವರ್ತ್ ತನಗೆ ಉಂಟಾಗಿದ್ದ ಭಾವಸಮಾಧಿಯ ಅವಸ್ಥೆಯನ್ನು ವರ್ಣಿಸುವ ಪಂಕ್ತಿಗಳನ್ನು ವಿವರಿಸ್ತಾ ಇದ್ದರು. ಆಗ ಅವರು ಪ್ರಾಸಂಗಿಕವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಉಲ್ಲೇಖ ಮಾಡುತ್ತಾ, ಅಂತಹ ಸ್ಥಿತಿಯನ್ನು ಅಂದರೆ ಆ ಭಾವಸಮಾಧಿಯನ್ನು ನೋಡಬೇಕಾದರೆ ದಕ್ಷಿಣೇಶ್ವರದಲ್ಲಿರುವ ಪರಮಹಂಸರ ಬಳಿಗೆ ಹೋಗಬೇಕು ಎಂದು ಹೇಳಿದ ಅವರ ಮಾತಿನಿಂದ ಪರಮಹಂಸರನ್ನು ಆದಷ್ಟು ಶೀಘ್ರವಾಗಿ ತಾನು ನೋಡಬೇಕು ಅನ್ನುವಂತಹ ತುಡಿತ ನರೇಂದ್ರನಲ್ಲಿ ಹೆಚ್ಚಾಗ್ತದೆ. ಇದರ ಪರಿಣಾಮವಾಗಿ ನರೇಂದ್ರ ತನ್ನ ಕೆಲ ಸ್ನೇಹಿತರೊಂದಿಗೆ ದಕ್ಷಿಣೇಶ್ವರಕ್ಕೆ ಬರುತ್ತಾನೆ. ಪರಮಹಂಸರು ನರೇಂದ್ರನನ್ನು ಕಾಣುತ್ತಿದ್ದಂತೆ ಆತನನ್ನು ತಮ್ಮ ಕೋಣೆಗೆ ಕರೆದೊಯ್ದು ಭಾವೋದ್ವೇಗದಲ್ಲಿ, ನೀನು ಇಲ್ಲಿಗೆ ಬರಲು ಇಷ್ಟು ತಡ ಮಾಡುವುದೇ? ನನ್ನನ್ನು ಈ ಪರಿ ಕಾಯಿಸಲು ನಿನಗೆ ಹೇಗೆ ಮನಸ್ಸು ಬಂತು ಎಂದು ಮುಂತಾಗಿ ಹೇಳಿದುದಲ್ಲದೆ ಬಿಕ್ಕಿ ಬಿಕ್ಕಿ ಅಳತೊಡಗುತ್ತಾರೆ. ಕೆಲ ಸಮಯದ ನಂತರ ಸಾವರಿಸಿಕೊಂಡು ಒಳಕೋಣೆಗೆ ಸಿಹಿ ತಿಂಡಿ ತಂದು ಸ್ವತಃ ತಾವೇ ತಿನ್ನಿಸತೊಡಗುತ್ತಾರೆ. ನರೇಂದ್ರ ಹೊರಗಿರುವ ತನ್ನ ಸ್ನೇಹಿತರ ಜೊತೆ ಹಂಚಿಕೊಂಡು ತಿನ್ನುವುದಾಗಿ ಹೇಳಿದರೂ ಶ್ರೀರಾಮಕೃಷ್ಣ ಪರಮಹಂಸರು ಬಿಡುವುದಿಲ್ಲ. ನರೇಂದ್ರನಿಗೆ ಇದೆಲ್ಲ ವಿಸ್ಮಯವಾಗಿ ಕಂಡು ಪರಮಹಂಸರು ಹುಚ್ಚರಿರಬಹುದೋ ಎಂದನಿಸ್ತದೆ. ಆದರೂ ತಾನು ಬಂದ ಉದ್ದೇಶವನ್ನು ನೆನೆದು, ನೀವು ದೇವರನ್ನು ಕಂಡಿದ್ದೀರಾ ಎಂದು ಕೇಳುತ್ತಾನೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಹೌದು, ನಾನು ಅವನನ್ನು ನೋಡಿರುವೆನು, ನಾನು ನಿನ್ನನ್ನು ನೋಡುವುದಕ್ಕಿಂತ ಚೆನ್ನಾಗಿ ದೇವರನ್ನು ನೋಡುತ್ತಿದ್ದೇನೆ ಎಂದಾಗ ನರೇಂದ್ರನಿಗೆ ಪರಮಾಶ್ಚರ್ಯವಾಗುತ್ತದೆ. ಈ ಹಿಂದೆ ಹೀಗೆ ಯಾರೂ ದೇವರ ಅಸ್ತಿತ್ವದ ಬಗ್ಗೆ ಖಚಿತವಾಗಿ ಹೇಳಿರಲಿಲ್ಲ. ಪರಮಹಂಸರು ಮುಂದುವರಿದು, ದೇವರನ್ನು ನೋಡಬಹುದು, ಅವನೊಡನೆ ಮಾತನಾಡಬಹುದು, ಬೇಕಾದರೆ ನಿನಗೂ ಅದನ್ನು ತೋರಿಸುತ್ತೇನೆ. ಆದರೆ ದೇವರು ಯಾರಿಗೆ ಬೇಕಾಗಿದ್ದಾನೆ? ಹೆಂಡಿರು, ಮಕ್ಕಳು, ಹೊನ್ನು ಮಣ್ಣುಗಳಿಗಾಗಿ 1 ಕೋಟಿಗಟ್ಟಲೆ ಕಣ್ಣೀರು ಸುರಿಸುತ್ತಾರೆ. ಆದರೆ ದೇವರಿಗಾಗಿ ಯಾರು ಹೀಗೆ ಮಾಡಬಲ್ಲರು ಎಂದು ಶ್ರೀರಾಮಕೃಷ್ಣರು ನುಡಿದಾಗ ನರೇಂದ್ರನಿಗೆ ಅವರ ಬಗ್ಗೆ ಸ್ವಲ್ಪ ಗೌರವ ಮೂಡುತ್ತದೆ. ಇವರನ್ನು ಪೂರ್ಣ ಹುಚ್ಚರು ಎನ್ನಲಾಗದು. ಇವರಲ್ಲಿ ಏನೋ ಒಂದು ಬಗೆಯ ಪ್ರಬಲ ಆಕರ್ಷಣೆ ಶಕ್ತಿ ಇದೆ. ಏನೇ ಇರಲಿ, ಮತ್ತೊಮ್ಮೆ ನೋಡೋಣ, ಪರೀಕ್ಷಿಸಿಯೇ ಬಿಡೋಣ ಎಂದು ನಿರ್ಧರಿಸಿ ಅಲ್ಲಿಂದ ಮಿತ್ರರೊಂದಿಗೆ ಹೊರಡುತ್ತಾನೆ ನರೇಂದ್ರ. ಶ್ರೀರಾಮಕೃಷ್ಣ ಪರಮಹಂಸರನ್ನು ಮೊದಲ ಬಾರಿಗೆ ಭೇಟಿಯಾದ ಸುಮಾರು 1 ತಿಂಗಳ ನಂತರ ನರೇಂದ್ರನಿಗೆ ಮತ್ತೆ ಅವರನ್ನು ಕಾಣುವ ಹಂಬಲ ಅತಿಯಾಗುತ್ತದೆ. ಈ ಬಾರಿ ನರೇಂದ್ರ ದಕ್ಷಿಣೇಶ್ವರಕ್ಕೆ ತಾನೊಬ್ಬನೇ ಬರುತ್ತಾನೆ. ನರೇಂದ್ರನನ್ನು ಕಾಣುತ್ತಲೇ ರಾಮಕೃಷ್ಣ ಪರಮಹಂಸರು ಆತನಿಗೆ ತಮ್ಮ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಮೆಲ್ಲನೆ ಆತನ ಬಳಿ ಸಾರಿ ಆತನನ್ನು ಮುಟ್ಟುತ್ತಾರೆ. ಒಡನೆಯೇ ಕೋಣೆ ಸಮೇತವಾಗಿ ಕೋಣೆಯೊಳಗಿನ ವಸ್ತುಗಳೆಲ್ಲವನ್ನು ಸುತ್ತುತ್ತಾ ಮಾಯವಾಗುತ್ತವೆ. ವಸ್ತುಗಳು ಎಲ್ಲವೂ ಸುತ್ತುತ್ತಾ ಮಾಯವಾಗುತ್ತದೆ. ನರೇಂದ್ರನಿಗೆ ತಾನು ಸತ್ತು ಹೋಗುತ್ತಿರುವುದಾಗಿ ಭಾಸವಾಗುತ್ತದೆ. ಆತ ಗಟ್ಟಿಯಾಗಿ, ಅಯ್ಯೋ, ಇದೇನು ಮಾಡುತ್ತಿರುವುದು? ಮನೆಯಲ್ಲಿ ನನಗೆ ತಂದೆ ತಾಯಿಗಳಿದ್ದಾರೆ ಎಂದು ಕೂಗಿಕೊಳ್ಳುತ್ತಾನೆ. ಈ ಕೂಗನ್ನು ಕೇಳುತ್ತಲೇ ರಾಮಕೃಷ್ಣ ಪರಮಹಂಸರು ಗಹಗಹಿಸಿ ನಗುತ್ತಾ ತಮ್ಮ ಕೈಗಳನ್ನು ಹಿಂದಕ್ಕೆಳೆಯುತ್ತಾ, ಇರಲಿ, ಈಗ ಇಷ್ಟು ಸಾಕು, ಆಗುವುದೆಲ್ಲ ಮುಂದೆ ಆಗುವುದು ಎನ್ನುತ್ತಾರೆ. ತಕ್ಷಣ ನರೇಂದ್ರನ ವಿಚಿತ್ರ ಅನುಭವ ಕೊನೆಗೊಳ್ಳುತ್ತದೆ. ಆಗ ಅವನು ಮೊದಲಿನ ಸಾಮಾನ್ಯ ಸ್ಥಿತಿಗೆ ಬರುತ್ತಾನೆ. 3ನೇ ಸಲ ರಾಮಕೃಷ್ಣರನ್ನು ಪರೀಕ್ಷಿಸಲು ಬಂದ ನರೇಂದ್ರ ಅವರಿಗೆ ಸಂಪೂರ್ಣ ಶರಣಾಗತನಾಗಿ ಅವರ ಪ್ರಿಯ ಶಿಷ್ಯನಾಗುತ್ತಾನೆ. ವಿದ್ಯಾರ್ಥಿಗಳೇ, ಇವಿಷ್ಟು 8 ಅಂಕದ ಪ್ರಶ್ನೆಗಳು.
ಇನ್ನು ಮುಂದೆ 5 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಪ್ರಶ್ನೆ ನೋಡಿ, ಸ್ವಾಮಿ ವಿವೇಕಾನಂದರ ಅಂತಿಮ ದಿನಗಳ ಕುರಿತು ಬರೆಯಿರಿ. ಸ್ವಾಮೀಜಿಯವರು ತಮ್ಮ ಜೀವನದ ಕೊನೆಯ ಕೆಲವು ತಿಂಗಳುಗಳನ್ನು ಬೇಲೂರು ಮಠದಲ್ಲಿಯೇ ಕಳೆಯುತ್ತಾರೆ. ತಮ್ಮ ಕೊನೆಗಾಲ ಸಮೀಪಿಸ್ತಾ ಇದೆ ಎನ್ನುವುದು ಅವರಿಗೆ ಗೊತ್ತಿತ್ತು. ಸ್ವಾಮೀಜಿಯವರಿಗೆ ಮಧುಮೇಹ ಹಾಗೂ ಅಸ್ತಮ ಕಾಯಿಲೆಗಳು ಅಂಟಿಕೊಂಡಿದ್ದರೂ ಮೇಲ್ನೋಟಕ್ಕೆ ಅವರು ಉಲ್ಲಸಿತರಾಗಿಯೇ ಇರ್ತಾಯಿದ್ರು. ಶ್ರೀರಾಮಕೃಷ್ಣರು ಎಂದು ನರೇಂದ್ರನಿಗೆ ತನ್ನ ಸ್ವರೂಪ ತಿಳಿಯುವುದೋ ಅಂದು ದೇಹ ಬಿಡುವನು ಎಂದು ಹೇಳಿದ್ದರು. ಶಿಷ್ಯನೊಬ್ಬ ಪರಮಹಂಸರು ಹೀಗೆಂದು ಹೇಳಿದ್ದಾರಂತೆ, ಸ್ವಾಮೀಜಿ, ನಿಮಗೆ ನಿಮ್ಮ ಸ್ವರೂಪ ಗೊತ್ತಾಗಿದೆಯೇ ಎಂದು ಕೇಳಿದ. ಸ್ವಾಮೀಜಿ, ಹೌದು ಗೊತ್ತಾಗಿದೆ ಎಂದರು. ಆ ಸಂದರ್ಭದಲ್ಲಿನ ಸ್ವಾಮೀಜಿಯವರ ಗಂಭೀರ ಮುಖಮುದ್ರೆ ನೋಡಿದ ಶಿಷ್ಯಂದಿರ ಮನಸ್ಸಿನಲ್ಲಿ ಅವ್ಯಕ್ತವಾದಂತಹ ಆತಂಕ ಮೂಡುತ್ತದೆ. ಹಾಗೆಯೇ ಸ್ವಾಮೀಜಿಯವರು ಸೋದರ ಶಿಷ್ಯರೊಡನೆ ಮಠದ ಅಂಗಳದಲ್ಲಿ ತಿರುಗಾಡುತ್ತಿದ್ದಾಗ ಗಂಗಾ ತೀರದ ಸ್ಥಳವೊಂದನ್ನು ಕೈ ಬೆರಳಿನಿಂದ ತೋರಿಸುತ್ತಾ, ನಾನು ದೇಹ ಬಿಟ್ಟ ಮೇಲೆ ನನಗೆ ಅಲ್ಲಿಯೇ ಅಗ್ನಿ ಸಂಸ್ಕಾರ ಮಾಡಿ ಎಂದು ಹೇಳಿದರು. ತಮ್ಮ ಕೊನೆಯ ಆಶಯವನ್ನು ವ್ಯಕ್ತಪಡಿಸಿದ ಕೇವಲ 3 ದಿನಗಳ ನಂತರ, ಅಂದರೆ 1902 ಜುಲೈ 4ರಂದು ಸ್ವಾಮೀಜಿ ಬೆಳಿಗ್ಗೆ ಮುಂಚೆ ಶ್ರೀರಾಮಕೃಷ್ಣರ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಕಿಟಕಿ ಬಾಗಿಲುಗಳನ್ನು ಹಾಕಿಕೊಂಡು 3 ಗಂಟೆಗಳ ಕಾಲ ಧ್ಯಾನ ಮಾಡಿದರು. ಜಗನ್ಮಾತೆಯ ಕುರಿತು ಹಾಡೊಂದನ್ನು ಹಾಡುತ್ತಾ ಇತ್ತಿಂದತ್ತ ಓಡಾಡ್ತಾರೆ. ಮನವೇ ನಡೆ ನಿನ್ನ ಮನೆಗೆ ಎಂಬರ್ಥದ ಗೀತೆಯೊಂದನ್ನು ಹಾಡುತ್ತಾ ಹೊರಬಂದು ಪ್ರಾಂಗಣದಲ್ಲಿ ತಿರುಗಾಟ ನಡೆಸ್ತಾರೆ. ದೂರದಲ್ಲಿದ್ದ ಸ್ವಾಮಿ ಪ್ರೇಮಾನಂದರು ಸ್ವಾಮೀಜಿಯ ಮುಖದಲ್ಲಿ ಅಲೌಕಿಕ ಜ್ಯೋತಿಯೊಂದನ್ನು ಕಾಣ್ತಾರೆ. ಮಾತ್ರವಲ್ಲ, ಸ್ವಾಮೀಜಿ ಯಾವುದೋ ನಿಗೂಢ ವಿಷಯವೊಂದರ ಬಗ್ಗೆ ಆಲೋಚಿಸ್ತಾ ಇರುವಂತೆ ಅವರಿಗೆ ಕಂಡುಬರ್ತಾರೆ. ಸಂಜೆಯಾಗ್ತಾ ಇದ್ದ ಹಾಗೆ ಸ್ವಾಮೀಜಿ ಹೆಚ್ಚು ಅಂತರ್ಮುಖಿಯಾಗ್ತಾರೆ. ಸಂಜೆಯ ಆರತಿಗೆ ಗಂಟೆ ಹೊಡೆಯುತ್ತಿದ್ದಂತೆ ಸ್ವಾಮೀಜಿ ತಮ್ಮ ಕೊಠಡಿಗೆ ಹೋಗಿ ಗಂಗಾ ನದಿಯ ಕಡೆಗೆ ಮುಖ ಮಾಡಿ ಧ್ಯಾನಕ್ಕೆ ಕುಳಿತರು. ಕೆಲ ಸಮಯದ ಒಳಗೆ ಅವರ ಆದೇಶದಂತೆ ಶಿಷ್ಯನೊಬ್ಬ ಒಳಬಂದು ಅವರ ತಲೆಯ ಬದಿಗೆ ಗಾಳಿ ಬೀಸತೊಡಗಿದ. ಹಾಸಿಗೆ ಮೇಲೆ ಮಲಗಿದ ಸ್ವಾಮೀಜಿ ಮತ್ತೆ ಪುನಃ ಎದ್ದು ಕುಳಿತರು. ಅವರ ಕೈಗಳು ನಡುಗುತ್ತಿದ್ದವು. 2 ಬಾರಿ ದೀರ್ಘವಾಗಿ ನಿಟ್ಟುಸಿರುಬಿಟ್ರು. ಕೂಡಲೇ ಹಾಸಿಗೆಯಲ್ಲಿ ಉರುಳಿದ್ರು. ಗಾಬರಿಗೊಂಡ ಶಿಷ್ಯ ಹೊರಬಂದು ಹಿರಿಯ ಸನ್ಯಾಸಿಗಳಿಗೆ ಸುದ್ದಿ ಮುಟ್ಟಿಸಿದ. ಅವರುಗಳು ಬಂದು ನೋಡಿದಾಗ ಅವರ ನಾಡಿ ಮಿಡಿತ ನಿಂತು ಹೋಗಿತ್ತು. ಅವರ ಉಸಿರೂ ಕೂಡ ಸ್ತಬ್ಧವಾಗಿತ್ತು. ಸ್ವಾಮೀಜಿಯವರು ಅನಂತ ನಿದ್ರೆಯಲ್ಲಿದ್ದರು. ಆಗ ರಾತ್ರಿ 9 ಗಂಟೆ ಆಗಿ ಕೆಲವೇ ನಿಮಿಷಗಳಾಗಿದ್ದವು. ಯುಗಪ್ರವರ್ತಕ ಸ್ವಾಮೀಜಿ ಕಿರಿಯ ವಯಸ್ಸಿನಲ್ಲಿ ಚಿರಸಮಾಧಿಯಲ್ಲಿ ಮುಳುಗುತ್ತಾರೆ. ಇನ್ನು ಸಂದರ್ಭ ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಮಗನನ್ನು ಕರುಣಿಸೆಂದು ಆ ದೇವರನ್ನು ಬೇಡಿದರೆ ಮಂಗನನ್ನು ಕೊಟ್ಟಿದ್ದಾರೆ. ಈ ಮೇಲಿನ ಸಾಲನ್ನು ಚಾನಾ ಶಂಕರರಾವ್ ಇವರು ಬರೆದ ಸ್ವಾಮಿ ವಿವೇಕಾನಂದ ಎಂಬ ದೀರ್ಘ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ. ನರೇಂದ್ರನ ತುಂಟತನವನ್ನು ಸಹಿಸಲಾಗದ ಆತನ ತಾಯಿ ಈ ಮಾತನ್ನು ಹೇಳುತ್ತಾರೆ. ಬಾಲ್ಯದಲ್ಲಿ ನರೇಂದ್ರ ತುಂಬ ತುಂಟ ಬಾಲಕನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯವರಿಗೆ ಈ ತುಂಟಕೋರ ಮಗನನ್ನು ಸಂಭಾಳಿಸುವುದೇ ಬಹಳ ದೊಡ್ಡ ಕೆಲಸವಾಗಿತ್ತು. ತಂಟೆ ಅತಿಯಾದಾಗ, ತಡೆಯಲು ಅಸಾಧ್ಯವಾದಾಗ ಭುವನೇಶ್ವರಿ ದೇವಿಯವರು ಬೇರೆ ಉಪಾಯವನ್ನು ಕಾಣದೆ ಶಿವ ಶಿವ ಎನ್ನುತ್ತಾ ನರೇಂದ್ರನ ತಲೆಯ ಮೇಲೆ ಕೈ ಸವರುತ್ತಿದ್ದರು. ಆಗ ಮಾತ್ರ ಆತ ಮಂತ್ರಮುಗ್ಧನಂತೆ ಸುಮ್ಮನಾಗ್ತಾ ಇದ್ದ. ಹೀಗೆ ಮಗನ ಉಪಟಳವನ್ನು ತಾಳಲು ಆಗದೇ ಇರುವ ಸಂದರ್ಭದಲ್ಲಿ ತಾಯಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು 2ನೇ ಪ್ರಶ್ನೆ ನೋಡಿ, ನೀವು ಯಾರು ನನ್ನನ್ನು ಹೊಡೆಯುವುದಕ್ಕೆ? ಉತ್ತರ, ಈ ಮೇಲಿನ ಸಾಲನ್ನು ಚಾನಾ ಶಂಕರರಾವ್ ಇವರು ಬರೆದ ಸ್ವಾಮಿ ವಿವೇಕಾನಂದ ಎಂಬ ದೀರ್ಘ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ನರೇಂದ್ರ ಅವರು ಹೇಳುತ್ತಾರೆ. ಅಧ್ಯಾಪಕರು ರಕ್ತ ಬರುವಂತೆ ಕಿವಿ ಎಳೆದ ಸಂದರ್ಭದಲ್ಲಿ ನರೇಂದ್ರ ಅವರು ಅಧ್ಯಾಪಕರಿಗೆ ಹೇಳ್ತಾರೆ. ನರೇಂದ್ರ ತುಂಟನಾಗಿದ್ದಂತೆ ಮಹಾ ಮುಂಗೋಪಿಯೂ ಕೂಡ ಆಗಿದ್ದ. ಒಮ್ಮೆ ಅಧ್ಯಾಪಕರೊಬ್ಬರು ನರೇಂದ್ರರ ಕಿವಿ ಹಿಡಿದು ಎಳೆದಾಗ ರಕ್ತ ಬರ್ತದೆ. ಕೋಪಗೊಂಡಂತಹ ನರೇಂದ್ರ ಅವರನ್ನು ಉದ್ದೇಶಿಸಿ ಹೇಳುವಾಗ ಈ ಮೇಲಂತೆ ಹೇಳುತ್ತಾನೆ. ಇನ್ನು 3ನೆಯ ಸಂದರ್ಭ ನೋಡಿ, ಅಂತಹ ಅವಸ್ಥೆಯನ್ನು ನೋಡಬೇಕಾದರೆ ದಕ್ಷಿಣೇಶ್ವರದಲ್ಲಿರುವ ಪರಮಹಂಸ ಶ್ರೀ ರಾಮಕೃಷ್ಣರ ಬಳಿಗೆ ಹೋಗಬೇಕು. ಈ ಮೇಲಿನ ಸಾಲನ್ನು ಚಾನಾ ಶಂಕರರಾವ್ ಇವರು ಬರೆದ ಸ್ವಾಮಿ ವಿವೇಕಾನಂದ ಎಂಬ ದೀರ್ಘ ಪಠ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹೆಸ್ಟಿಯವರು ವರ್ಡ್ಸ್ವರ್ತ್ ಕವಿಯ ಭಾವ ಸಮಾಧಿ ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ.
ಆಧ್ಯಾತ್ಮಿಕ ಹಂಬಲಕ್ಕೆ ಒಳಗಾದ ನರೇಂದ್ರನಿಗೆ ದೇವರ ಅಸ್ತಿತ್ವವನ್ನು ಸ್ಪಷ್ಟಪಡಿಸಿಕೊಳ್ಬೇಕು ಎಂಬ ತೀವ್ರತೆ ಅತಿಯಾಗಿರ್ತದೆ. ಯಾರನ್ನು ಈ ಬಗ್ಗೆ ವಿಚಾರಿಸಿದರೂ ಕೂಡ ಅವರಿಗೆ ಸರಿಯಾದ ಉತ್ತರ ದೊರಕಿರುವುದಿಲ್ಲ. ಒಮ್ಮೆ ಪ್ರೊಫೆಸರ್ ಹೆಸ್ಟಿಯವರು ವರ್ಡ್ಸ್ವರ್ತ್ ಕವಿಯ ಭಾವ ಸಮಾಧಿಯ ಅವಸ್ಥೆಯನ್ನು ವರ್ಣಿಸುವ ಸಾಲುಗಳನ್ನು ವಿವರಿಸ್ತಾ ಇರುವಂಥ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳುವಾಗ ಈ ಮೇಲ್ನಂತೆ ಹೇಳುತ್ತಾರೆ. ಇನ್ನು ಕೊನೆಯ ಪ್ರಶ್ನೆ ನೋಡಿ, ನಿಮ್ಮನ್ನು ಅರ್ಹತಾ ಪತ್ರಕ್ಕಾಗಿ ಕೇಳುವುದೆಂದರೆ ಸೂರ್ಯನ ಹತ್ತಿರ ಹೋಗಿ ಲೋಕವನ್ನು ಬೆಳಗುವುದಕ್ಕೆ ಅವನಿಗೆ ಇರುವ ಅಧಿಕಾರವನ್ನು ಪ್ರಶ್ನಿಸಿದಂತೆ. ಉತ್ತರ ನೋಡಿ, ಈ ಮೇಲಿನ ಸಾಲನ್ನು ಚಾನಾ ಶಂಕರರಾವ್ ಇವರು ಬರೆದ ಸ್ವಾಮಿ ವಿವೇಕಾನಂದ ಎಂಬ ದೀರ್ಘ ಪಠ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪ್ರೊಫೆಸರ್ ಜೆ ಎಚ್ ರೈಟ್ ಇವರು ಹೇಳ್ತಾರೆ. ಮಿಸ್ ಸ್ಯಾನ್ಬಾನ್ ಎಂಬ ಮಹಿಳೆಯಿಂದ ಸ್ವಾಮೀಜಿಯವರಿಗೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ GH ರೈಟ್ ಅವರ ಪರಿಚಯ ಆಗ್ತದೆ. ಸ್ವಾಮೀಜಿಯವರೊಂದಿಗೆ ಕೆಲ ಹೊತ್ತು ವಿಚಾರ ವಿನಿಮಯ ಮಾಡಿದ ರೈಟ್ ಅವರು ಸ್ವಾಮೀಜಿಯವರ ಪಾಂಡಿತ್ಯಕ್ಕೆ ಬೆರಗಾಗ್ತಾರೆ. ಆಗ ಸ್ವಾಮೀಜಿಯವರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ತಾವು ಪ್ರತಿನಿಧಿಸಬೇಕು ಬಂದಿದ್ದರೂ ಅದಕ್ಕೆ ಪ್ರತಿನಿಧಿಸಬೇಕು ಅಂತ ಅವರು ಬಂದಿದ್ದರೂ ಕೂಡ ಅದಕ್ಕೆ ಬೇಕಾದ ಅಧಿಕೃತ ಪತ್ರ ತಮ್ಮಲ್ಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ರೈಟ್ ಅವರು ಈ ಮೇಲ್ನಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಟಿಪ್ಪಣಿ ನೋಡಿ. ಸ್ವಾಮಿ ವಿವೇಕಾನಂದರು ಭಾರತದ ಹೆಮ್ಮೆಯ ಪುರುಷ ಶ್ರೇಷ್ಠರಲ್ಲಿ ಒಬ್ಬರು. ಬ್ರಿಟಿಷ್ ಆಳರಸರ ಕಾಲದಲ್ಲಿ ಸ್ವಾಭಿಮಾನ ಶೂನ್ಯರಾಗಿದ್ದ ಭಾರತೀಯರಲ್ಲಿ ದೇಶಾಭಿಮಾನದ ಕಿಡಿಯನ್ನು ಹೊತ್ತಿಸಿದಂತಹ ಮಹಾತ್ಮರು. ಒಬ್ಬ ವೀರ ಸನ್ಯಾಸಿಯಾಗಿ ಭಾರತದ ಆಧ್ಯಾತ್ಮಿಕತೆಗೆ ಹೊಸ ಆಯಾಮವನ್ನು ನೀಡಿ ಜಾಗತಿಕ ನೆಲೆಯಲ್ಲಿ ಭಾರತದ ಯುವ ಜನಾಂಗದ ಕಣ್ಮಣಿ, ಆದರ್ಶ ಪುರುಷ, ಸ್ಫೂರ್ತಿ ಪ್ರೇರಣೆಗಳ ಭತ್ತದ ಸೆಲೆ. ಸ್ವಾಮಿ ವಿವೇಕಾನಂದರು ಇವರು ಅವರ ಭೋರ್ಗರೆಯುವ ಅಲೆಗಳಂತಹ, ಸಿಡಿಲಿನ ಅಬ್ಬರದಂತಹ ಹಾಗೂ ಸಿಂಹದ ಗರ್ಜನೆಯಂತಹ ಮಾತು, ಭಾಷಣ, ಉಪದೇಶ, ಸಂದೇಶಗಳ ಮೂಲಕ ಯುವಕರಲ್ಲಿ ನವ ಉತ್ಸಾಹವನ್ನು, ಭೀಮ ಬಲವನ್ನು ತುಂಬಿದವರು ಹಾಗೂ ತುಂಬುತ್ತಲಿರುವವರು ಸ್ವಾಮೀಜಿ. ಹಾಗೆ ಅವರ ಜೀವನ ಕಥೆಯನ್ನು ಓದುವುದೆಂದರೆ ಜೀವನೋತ್ಸಾಹದ ನವದರ್ಶನವಾಗುತ್ತದೆ. ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗಿ ಹೋಗಿದ್ದ ದೇಶವನ್ನು ಸಚೇತನಗೊಳಿಸುವಲ್ಲಿ, ಹಿಂದೂ ಧರ್ಮವನ್ನು ಸಂರಕ್ಷಿಸುವಲ್ಲಿ, ಸ್ವಾಭಿಮಾನ ಶೂನ್ಯರಾಗಿ ಪಾಶ್ಚಾತ್ಯ ಸಂಸ್ಕೃತಿ ಅಂಧಾನುಕರಣೆಗೆ ತೊಡಗಿದ್ದ ಭಾರತೀಯರಲ್ಲಿ ರಾಷ್ಟ್ರಪ್ರಜ್ಞೆ ಹಾಗೂ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಚಂಡ ಶಕ್ತಿಯ ಸ್ವಾತಂತ್ರ್ಯ ಚಳವಳಿಯೊಂದಕ್ಕೆ ವೇದಿಕೆ ಸನ್ನದ್ಧಗೊಳಿಸುವಲ್ಲಿ ಅವರ ಪಾತ್ರ ಅಂದರೆ ವಿವೇಕಾನಂದರ ಪಾತ್ರ ಹಿರಿದಾದುದು. ಇನ್ನು ಎರಡನೇದು ನೋಡಿ, ವಿಶ್ವನಾಥ ದತ್ತ ಅಂತಲೂ ಕೇಳ್ಬೋದು. ವಿಶ್ವನಾಥ ದತ್ತ ಇವರು ಸ್ವಾಮಿ ವಿವೇಕಾನಂದರ ತಂದೆ. ಸಾಕಷ್ಟು ವರಮಾನದಿಂದ ವಕೀಲ ವೃತ್ತಿ ನಡೆಸುತ್ತಿದ್ದ ವಿಶ್ವನಾಥ ದತ್ತ 19ನೇ ಶತಮಾನದ ಆಂಗ್ಲೇಯ ವಿದ್ಯಾಭ್ಯಾಸದ ಪ್ರಭಾವದಿಂದ ಆಧ್ಯಾತ್ಮಿಕತೆಯ ಬಗ್ಗೆ ಅಷ್ಟಾಗಿ ಒಲವು ಹೊಂದಿರದೇ ಇದ್ದರೂ ಹೃದಯವಂತಿಕೆಯ ಮೇಧಾವಿಯಾಗಿದ್ದರು. ಹಾಗೆ ಅವರು ಉದಾರಿಯಾಗಿದ್ದರು. ಬಡಬಗ್ಗರಿಗೆ, ದೀನದಲಿತರಿಗೆ ಸಹಾಯ ಮಾಡ್ತಾಯಿದ್ರು. ಕಲ್ಕತ್ತೆಯ ಸಮಾಜದಲ್ಲಿ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದ ಗಣ್ಯ ವ್ಯಕ್ತಿಯಾಗಿದ್ದರು. ಅಂತೆಯೇ ಅವರ ವಿಶಾಲ ಒಂದು ಭವನ ಜನಪೂರ್ಣವಾಗಿದ್ದು ಬಡಬಗ್ಗರ, ದೀನದಲಿತರ ರಾಜಾಶ್ರಯವೇ ಆಗಿದ್ದಿತು. ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲದಿದ್ದರೂ ಸಾಧು ಸಂತರಿಗೆ, ಸನ್ಯಾಸಿಗಳಿಗೆ ಆಶ್ರಯ ನೀಡುವಲ್ಲಿ ಹಿಂತೆಗೆಯುವ ಸ್ವಭಾವ ಅವರದಲ್ಲ. ಅವರಿಂದಾಗಿ ಸಹಾಯ ಬಯಸಿ ಬಂದವರು ಎಂದಿಗೂ ಕೂಡ ಬರಿಗೈಯಲ್ಲಿ ಹಿಂತಿರುಗಲಿಲ್ಲ. ಇನ್ನು ಮೂರನೆಯ ವಿಷಯ ನೋಡಿ, ಭುವನೇಶ್ವರಿ ದೇವಿಯವರು ವಿವೇಕಾನಂದರವರ ತಾಯಿ. ವಿಶ್ವನಾಥ ದತ್ತರಿಗೆ ಅನುರೂಪಳಾದಂತಹ ಧರ್ಮಪತ್ನಿ. ಅಗಾಧವಾದಂತಹ ಆಧ್ಯಾತ್ಮಿಕ ಮನೋಭಾವದ ಭುವನೇಶ್ವರಿ ದೇವಿಯವರು ಅನನ್ಯ ಶಿವಭಕ್ತಿಯನ್ನು ಹೊಂದಿದವರು, ಈಶ್ವರಾರಾಧಕರು. ಪೂಜೆ, ವ್ರತ, ಭಜನೆಗಳನ್ನು ಮಾಡುವುದರಲ್ಲಿ ಆಸಕ್ತಿ ಹೊಂದಿದ ಇವರು ಪ್ರತಿದಿನ ರಾಮಾಯಣ, ಮಹಾಭಾರತಗಳನ್ನು ಓದುತ್ತಿದ್ದುದಲ್ಲದೆ ಅವುಗಳನ್ನು ಕುರಿತು ನರೇಂದ್ರನಿಗೂ ಕೂಡ ಬೋಧಿಸ್ತಾ ಇದ್ದರು. ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದಂತಹ ಭುವನೇಶ್ವರಿ ದೇವಿ ಇವರಲ್ಲಿ ತ್ಯಾಗಿಗಳ, ತಪಸ್ವಿಗಳ, ವೀರ ಪುಂಗವರ, ಸತ್ಯಸಂಧರ ಆದರ್ಶವಿತ್ತು. ಇನ್ನು ನಾಲ್ಕನೇ ವಿಷಯ ನೋಡಿ, ರಾಮಕೃಷ್ಣ ಪರಮಹಂಸರು. ಉತ್ತರ ನೋಡಿ,
ಒಂದು ದಿನ ಕಾಲೇಜಿನಲ್ಲಿ ಆಂಗ್ಲ ಉಪಾಧ್ಯಾಯರಾದ ಪ್ರೊಫೆಸರ್ ಹೆಸ್ಟಿಯವರು ಆಂಗ್ಲ ಮಹಾಕವಿ ವರ್ಡ್ಸ್ವರ್ತ್ ತನಗೆ ಉಂಟಾಗಿದ್ದ ಭಾವಸಮಾಧಿಯ ಅವಸ್ಥೆಯನ್ನು ವರ್ಣಿಸುವ ಪಂಕ್ತಿಗಳನ್ನು ವಿವರಿಸ್ತಾ ಇದ್ರು. ಆಗ ಅವರು ಪ್ರಾಸಂಗಿಕವಾಗಿ ರಾಮಕೃಷ್ಣ ಪರಮಹಂಸರ ಉಲ್ಲೇಖ ಮಾಡುತ್ತಾ, ಅಂತಹ ಸ್ಥಿತಿಯನ್ನು ಅಂದರೆ ಆ ಭಾವಸಮಾಧಿಯನ್ನು ನೋಡಬೇಕಾದರೆ ದಕ್ಷಿಣೇಶ್ವರದಲ್ಲಿರುವಂತಹ ಪರಮಹಂಸರ ಬಳಿಗೆ ಹೋಗಬೇಕು ಅಂತ ಹೇಳಿದ ಅವರ ಆ ಮಾತಿನಿಂದ ಪರಮಹಂಸರನ್ನು ಆದಷ್ಟು ಶೀಘ್ರವಾಗಿ ಕಾಣಬೇಕು ಎನ್ನುವಂತಹ ಒಂದು ತುಡಿತ ನರೇಂದ್ರನಲ್ಲಿ ಮೂಡುತ್ತದೆ. ಅದರ ಪರಿಣಾಮವಾಗಿ ನರೇಂದ್ರ ತನ್ನ ಕೆಲ ಸ್ನೇಹಿತರೊಂದಿಗೆ ದಕ್ಷಿಣೇಶ್ವರಕ್ಕೆ ಹೊರಡ್ತಾನೆ. ಪರಮಹಂಸರು ನರೇಂದ್ರನನ್ನು ಕಾಣ್ತಾ ಇದ್ದ ಹಾಗೆ ಆತನನ್ನು ತಮ್ಮ ಕೋಣೆಗೆ ಕರೆದೊಯ್ದು ಭಾವೋದ್ವೇಗದಲ್ಲಿ, ನೀನು ಇಲ್ಲಿಗೆ ಬರಲು ಎಷ್ಟು ತಡ ಮಾಡುವುದೇ, ನನ್ನನ್ನು ಈ ಪರಿ ಕಾಯಿಸಲು ನಿನಗೆ ಹೇಗೆ ಮನಸ್ಸು ಬಂತು ಎಂದು ಮುಂತಾಗಿ ಹೇಳಿದುದಲ್ಲದೆ ಬಿಕ್ಕಿ ಬಿಕ್ಕಿ ಅಳತೊಡಗುತ್ತಾರೆ. ಕೆಲ ಸಮಯದ ನಂತರ ಸಾವರಿಸಿಕೊಂಡು ಒಳಕೋಣೆಗೆ ಹೋಗಿ ಸಿಹಿ ತಿಂಡಿ ತಂದು ಸ್ವತಃ ತಾವೇ ತಿನ್ನಿಸತೊಡಗುತ್ತಾರೆ. ನರೇಂದ್ರ ಹೊರಗಿರುವ ತನ್ನ ಸ್ನೇಹಿತರ ಜೊತೆ ತಾನು ಹಂಚಿಕೊಂಡು ತಿನ್ನುತ್ತೇನೆ ಎಂದು ಹೇಳಿದರೂ ಕೂಡ ರಾಮಕೃಷ್ಣರು ಬಿಡುವುದಿಲ್ಲ. ನರೇಂದ್ರನಿಗೆ ಇದೆಲ್ಲ ವಿಸ್ಮಯವಾಗಿ ಕಂಡು ಪರಮಹಂಸರು ಹುಚ್ಚರಿರಬಹುದೇನೋ ಅನ್ನಿಸ್ತದೆ. ಆದರೂ ತಾನು ಬಂದ ಉದ್ದೇಶವನ್ನು ನೆನೆದು, ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳುತ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಹೌದು, ನಾನು ಅವನನ್ನು ನೋಡಿರುವೆನು, ನಾನು ನಿನ್ನ ನೋಡುವುದಕ್ಕಿಂತ ಚೆನ್ನಾಗಿ ದೇವರನ್ನು ನೋಡುತ್ತಿದ್ದೇನೆ ಎಂದಾಗ ನರೇಂದ್ರನಿಗೆ ಪರಮಾಶ್ಚರ್ಯವಾಗ್ತದೆ. ಈ ಹಿಂದೆ ಹೀಗೆ ಯಾರೂ ದೇವರ ಅಸ್ತಿತ್ವದ ಬಗ್ಗೆ ಖಚಿತವಾಗಿ ಹೇಳಿರಲಿಲ್ಲ. ಪರಮಹಂಸರು ಮುಂದುವರಿದು, ದೇವರನ್ನು ನೋಡಬಹುದು, ಅವನೊಡನೆ ಮಾತನಾಡಬಹುದು, ಬೇಕಾದರೆ ನಿನಗೂ ಅದನ್ನು ತೋರಿಸ್ತೇನೆ. ಆದರೆ ದೇವರು ಯಾರಿಗೆ ಬೇಕಾಗಿದ್ದಾನೆ? ಹೆಂಡಿರು, ಮಕ್ಕಳು, ಹೊನ್ನು ಮಣ್ಣುಗಳಿಗಾಗಿ 1 ಕೋಟಿಗಟ್ಟಲೆ ಕಣ್ಣೀರು ಸುರಿಸುತ್ತಾರೆ. ಆದರೆ ದೇವರಿಗಾಗಿ ಯಾರು ಹೀಗೆ ಮಾಡುತ್ತಾರೆ ಎಂದು ಶ್ರೀರಾಮಕೃಷ್ಣರು ನುಡಿದಾಗ ನರೇಂದ್ರನಿಗೆ ಅವರ ಬಗ್ಗೆ ಸ್ವಲ್ಪ ಗೌರವ ಮೂಡುತ್ತದೆ. ಇವರನ್ನು ಪೂರ್ಣ ಹುಚ್ಚರು ಎನ್ನಲಾಗದು. ಇವರಲ್ಲಿ ಏನೋ ಒಂದು ಬಗೆಯ ಪ್ರಬಲ ಆಕರ್ಷಣೆಯ ಶಕ್ತಿ ಇದೆ. ಏನೇ ಇರಲಿ, ಮತ್ತೊಮ್ಮೆ ನೋಡೋಣ, ಪರೀಕ್ಷಿಸಿಯೇ ಬಿಡೋಣ ಎಂದು ನಿರ್ಧರಿಸಿ ಅಲ್ಲಿಂದ ಮಿತ್ರರೊಂದಿಗೆ ನರೇಂದ್ರ ಹೊರಟು ಹೋಗ್ತಾನೆ. ಶ್ರೀರಾಮಕೃಷ್ಣ ಪರಮಹಂಸರನ್ನು ಮೊದಲ ಬಾರಿಗೆ ಭೇಟಿಯಾದ ಸುಮಾರು 1 ತಿಂಗಳ ನಂತರ ನರೇಂದ್ರನಿಗೆ ಮತ್ತೆ ಅವರನ್ನು ಕಾಣುವ ಹಂಬಲ ಅತಿಯಾಗ್ತದೆ. ಈ ಬಾರಿ ನರೇಂದ್ರ ದಕ್ಷಿಣೇಶ್ವರಕ್ಕೆ ತಾನೊಬ್ಬನೇ ಬರುತ್ತಾನೆ. ನರೇಂದ್ರನನ್ನು ಕಾಣುತ್ತಲೇ ರಾಮಕೃಷ್ಣ ಪರಮಹಂಸರು ಆತನಿಗೆ ತಮ್ಮ ಹಾಸಿಗೆ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಮೆಲ್ಲನೆ ಆತನ ಬಳಿ ಸಾರಿ ಆತನನ್ನು ಮುಟ್ಟುತ್ತಾರೆ. ಒಡನೆಯೇ ಕೋಣೆ ಸಮೇತವಾಗಿ ಕೋಣೆಯೊಳಗಿನ ವಸ್ತುಗಳೆಲ್ಲವೂ ಸುತ್ತುತ್ತಾ ಮಾಯವಾಗುತ್ತದೆ. ನರೇಂದ್ರನಿಗೆ ತಾನು ಸತ್ತು ಹೋಗುತ್ತಿರುವುದಾಗಿ ಭಾಸವಾಗುತ್ತದೆ. ಆತ ಗಟ್ಟಿಯಾಗಿ, ಅಯ್ಯೋ, ಇದೇನು ಮಾಡುತ್ತಿರುವುದು? ಮನೆಯಲ್ಲಿ ನನಗೆ ತಂದೆ ತಾಯಿಗಳಿದ್ದಾರೆ ಎಂದು ಕೂಗಿಕೊಳ್ಳುತ್ತಾನೆ. ಈ ಕೂಗನ್ನು ಕೇಳುತ್ತಲೇ ರಾಮಕೃಷ್ಣ ಪರಮಹಂಸರು ಗಹಗಹಿಸಿ ನಗುತ್ತಾ ತಮ್ಮ ಕೈಗಳನ್ನು ಹಿಂದಕ್ಕೆಳೆಯುತ್ತಾ, ಇರಲಿ, ಈಗ ಇಷ್ಟು ಸಾಕು, ಆಗುವುದೆಲ್ಲ ಮುಂದೆ ಆಗುವುದು ಎನ್ನುತ್ತಾರೆ. ತಕ್ಷಣ ನರೇಂದ್ರನ ಆ ವಿಚಿತ್ರ ಅನುಭವ ಕೊನೆಗೊಳ್ಳುತ್ತದೆ. ಆಗ ಅವನು ಮೊದಲಿನ ಸಾಮಾನ್ಯ ಸ್ಥಿತಿಗೆ ಬರುತ್ತಾನೆ. 3ನೇ ಸಲ ರಾಮಕೃಷ್ಣರನ್ನು ಪರೀಕ್ಷಿಸಲು ಬಂದ ನರೇಂದ್ರ ಅವರಿಗೆ ಸಂಪೂರ್ಣ ಶರಣಾಗತನಾಗಿ ಅವನ ಪ್ರಿಯ ಶಿಷ್ಯನಾಗುತ್ತಾನೆ. ಇನ್ನು ಮುಂದೆ ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆ ಇದೆ ನೋಡಿ. ಸ್ವಾಮಿ ವಿವೇಕಾನಂದ ಈ ದೀರ್ಘ ಪಠ್ಯದ ಕರ್ತೃ ಯಾರು ಅಥವಾ ಲೇಖಕರು ಯಾರು? ಉತ್ತರ ಚಾನ ಶಂಕರ ರಾವ್. 2ನೇ ಪ್ರಶ್ನೆ, ಸ್ವಾಮೀಜಿಯವರ ಮೊದಲ ಹೆಸರೇನು? ಉತ್ತರ ವೀರೇಶ್ವರ ಅಥವಾ ನರೇಂದ್ರ. 3ನೇ ಪ್ರಶ್ನೆ, ಸ್ವಾಮೀಜಿಯವರನ್ನು ಪ್ರೀತಿಗಾಗಿ ಏನೆಂದು ಕರೆಯುತ್ತಿದ್ದರು? ಉತ್ತರ ನರೇಂದ್ರ. 4ನೇ ಪ್ರಶ್ನೆ, ಸ್ವಾಮೀಜಿಯವರು ಜನಿಸಿದ್ದು ಯಾವಾಗ? 1869 ಜನವರಿ 12. 5ನೇ ಪ್ರಶ್ನೆ, ಸ್ವಾಮೀಜಿಯವರ ತಂದೆ ತಾಯಿ ಯಾರು? ಉತ್ತರ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. 6ನೇ ಪ್ರಶ್ನೆ, ಸ್ವಾಮೀಜಿಯವರು ಹುಟ್ಟಿದ್ದು ಎಲ್ಲಿ? ಉತ್ತರ ಕಲ್ಕತ್ತೆಯಲ್ಲಿ. 7ನೇ ಪ್ರಶ್ನೆ, ನರೇಂದ್ರನಿಗೆ ಸ್ವಾಮಿ ವಿವೇಕಾನಂದ ಎಂದು ಹೆಸರು ಕೊಟ್ಟವರು ಯಾರು? ಉತ್ತರ ಖೇತ್ರಿ ಮಹಾರಾಜರು. 8ನೇ ಪ್ರಶ್ನೆ, ಸ್ವಾಮೀಜಿಯವರ ಆಧ್ಯಾತ್ಮ ಗುರು ಯಾರು? ಉತ್ತರ ಶ್ರೀರಾಮಕೃಷ್ಣ ಪರಮಹಂಸರು. 9ನೇ ಪ್ರಶ್ನೆ, ಸ್ವಾಮೀಜಿಯವರು ಹಿಂದೂ ಧರ್ಮ ಸಂಸ್ಕೃತಿಗಳನ್ನು ಉತ್ತುಂಗ ಶಿಖರಕ್ಕೇರಿಸಿದ ಸಮ್ಮೇಳನ ಯಾವುದು? ಉತ್ತರ ಶಿಕಾಗೋ ವಿಶ್ವ ಧರ್ಮ ಸಮ್ಮೇಳನ. ಕೊನೆಯ ಪ್ರಶ್ನೆ, ಸ್ವಾಮೀಜಿಯವರು ಸ್ಥಾಪಿಸಿದ ಮಿಷನ್ ಯಾವುದು? ಉತ್ತರ ನೋಡಿ, ಶ್ರೀರಾಮಕೃಷ್ಣ ಮಿಷನ್. ಇದು ಸ್ವಾಮೀಜಿಯವರು ಸ್ಥಾಪಿಸಿದ ಮಿಷನ್ ಅಂದರೆ ಮಠ. ಸರಿ ವಿದ್ಯಾರ್ಥಿಗಳೇ, ಚಾನ ಶಂಕರ್ ರಾವ್ ಇವರು ಬರೆದಂತಹ ಸ್ವಾಮಿ ವಿವೇಕಾನಂದ ದೀರ್ಘ ಪಠ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಈ ಒಂದು ವಿಡಿಯೋದಿಂದ ಉಪಯೋಗ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, 1-2 ದಿವಸಗಳಲ್ಲೇ ಹಾಕಿಬಿಡ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.